ಅರಸಿನ ಏನು ಬಳಸುತ್ತೇವೆ ಅದು 1,27,068 ಒರಾಕ್ ವ್ಯಾಲ್ಯೂ. ಇದು ನಮ್ಮ ಯೌವನತೆಯನ್ನು ಕಾಪಾಡಲು ಸಹಕಾರಿ. ಇಡೀ ಮನುಕುಲಕ್ಕೆ ಆಯುರ್ವೇದ ಶಾಸ್ತ್ರದ ಕಾಂಟ್ರಿಬ್ಯೂಷನ್ ಅಂತ ಏನು ಹೇಳ್ತೇವೆ ಅದು ತ್ರಿಫಲ ಹೇಳುವಂತ ಹಣ್ಣು. ಮನುಷ್ಯನ ದೈನಂದಿನ ಜೀವನದಲ್ಲಿ ಈ ಆಹಾರವು ಅತಿ ಮುಖ್ಯ. ಆಹಾರದ ಏನು ಕೊರತೆಗಳಿದೆ ಅಂದರೆ ಪೋಷಕಾಂಶಗಳಲ್ಲಿ ನಾವು ವೈಟಮಿನ್ಸ್, ಮಿನರಲ್ಸ್ ಇತ್ಯಾದಿ ಪೋಷಕಾಂಶಗಳ ಬಗ್ಗೆ ಹೇಳುತ್ತೇವೆ. ಅದನ್ನು ಫಲಾಹಾರಗಳಿಂದ ನಾವು ಪೂರೈಕೆ ಮಾಡುತ್ತೇವೆ. ಫಲಾಹಾರಗಳೆಂದರೆ ವಿವಿಧ ಫಲಗಳನ್ನು ಆಹಾರವಾಗಿ ಸ್ವೀಕರಿಸುವಂಥದ್ದು. ನಮ್ಮ ಚಿಕಿತ್ಸಾಲಯಗಳಲ್ಲಿ ಸಾಮಾನ್ಯವಾಗಿ ನಮ್ಮ ರೋಗಿಗಳ ಪರಿಚಾರಕರು ಬಂದು ಕೇಳುವಂಥದ್ದು, ವೈದ್ಯರೇ ಈ ಮಲ ವಿಸರ್ಜನೆಗೆ ಬಾಳೆಹಣ್ಣು ಒಳ್ಳೆಯದಲ್ವಾ, ಅದನ್ನು ತಗೊಳ್ಬೋದಲ್ವಾ, ಅಥವಾ ರಕ್ತದ ವೃದ್ಧಿಗೆ ಈ ದಾಳಿಂಬೆ ಹಣ್ಣು ಒಳ್ಳೆಯದಲ್ವಾ, ಅಥವಾ ಇನ್ನಿತರೆ ಫಲಗಳ ಬಗ್ಗೆ ಹಲವಾರು ಇಂತಿಂಥದ್ದು ಫಲಗಳು ಇಂತಿಂಥದ್ದು ಒಳ್ಳೆಯದು ಹೇಳುವಂಥ ಮಾತುಗಳು. ಖಂಡಿತ ಹೌದು, ಅದನ್ನು ನಾವು ಆಯಾಯ ಕಾಯಿಲೆಗಳಿಗೆ, ಆಯಾ ಸಮಸ್ಯೆಗಳಿಗೆ, ಆಯಾ ಫಲಗಳನ್ನು ನಾವು ಹೇಳುತ್ತೇವೆ. ಆದರೆ ಇಲ್ಲಿ ನಾವು ವಿಶೇಷವಾಗಿ ಒಂದು ಮಾಹಿತಿಯನ್ನು ಎಲ್ಲರೊಡನೆ ಹಂಚಿಕೊಳ್ಳಲು ಬಯಸುತ್ತೇವೆ. ಅದೇನಂತಂದರೆ, ಈ ನಾವು ಫಲಾಹಾರವನ್ನು ಸೇವಿಸುವ ಒಂದು ಪ್ರಮುಖ ಕಾರಣ ಅದರ ರಸಾಯನ ಗುಣ. ರಸಾಯನ ಅಂತ ಹೇಳಿದರೆ ನಮ್ಮ ಈ ಜೀವನದ ಏನು ನಶ್ವರತೆ ಇದೆ ಅಥವಾ ವೃದ್ಧಾಪ್ಯದವರೆಗೆ ಹೋಗುವಂಥದ್ದು ಏನು ಈ ಬಯೋಕೆಮಿಕಲ್ಸ್ ಚೇಂಜಸ್ ಅಂತ ಬಾಡಿಯಲ್ಲಿ ಹೇಳ್ತೇವೆ, ಅದನ್ನು ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೇವೆ. ಈ ಫ್ರೀ ರ್ಯಾಡಿಕಲ್ಸ್ ಹೇಳುವಂಥ ತತ್ವಗಳು ನಮ್ಮ ದೈನಂದಿನ ಜೀವನದಲ್ಲಿ, ದೈನಂದಿನ ಆಹಾರದಲ್ಲಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ನಮ್ಮ ದೇಹದ ಕಣಗಳನ್ನೇ ಅವುಗಳನ್ನು ನಾಶ ಮಾಡುತ್ತಾ, ಅವುಗಳಿಗೆ ತೊಂದರೆ ಕೊಡುತ್ತಾ ಅದನ್ನು ಏಜಿಂಗ್ ಪ್ರೋಸೆಸ್ಸನ್ನು ಮಾಡುತ್ತವೆ. ಈ ಫಲಾಹಾರಗಳಲ್ಲಿ ವಿವಿಧ ಫಲಗಳಲ್ಲಿ ಬರುವಂಥ ಆ್ಯಂಟಿ ಆಕ್ಸಿಡೆಂಟ್ ರ್ಯಾಡಿಕಲ್ಸ್ ಅಂತ ಏನು ಹೇಳ್ತೇವೆ, ಅವುಗಳು ಈ ಫ್ರೀ ರ್ಯಾಡಿಕಲ್ಸನ್ನು ಅಟ್ಯಾಕ್ ಮಾಡಿ ಅಥವಾ ಫ್ರೀ ರ್ಯಾಡಿಕಲ್ಸನ್ನು ಸುಮ್ಮನಿರಿಸಿ ತನ್ಮೂಲಕ ವೃದ್ಧಾಪ್ಯದವರಿಗೆ ಅಥವಾ ಏಜಿಂಗ್ ಪ್ರೋಸೆಸ್ಸನ್ನು ತಡೆಯುತ್ತವೆ. ಇದು ಫಲಗಳ ಒಂದು ಅತ್ಯಂತ ಪ್ರಮುಖವಾದ ಅವುಗಳ ಕಾರ್ಯಚಟುವಟಿಕೆ. ಇನ್ನು ಈ ಫ್ರೀ ರ್ಯಾಡಿಕಲ್ಸ್ ಅನ್ನು ಅಟ್ಯಾಕ್ ಮಾಡುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್, ಇವುಗಳ ಬಲಾಬಲವನ್ನು ನಾವು ಏನು ಅಂತ ವಿಚಾರಿಸಿದರೆ, ಈ ಅಮೇರಿಕನ್ ಬ್ರುನ್ಸ್ವಿಕ್ ಸೊಸೈಟಿ 1997 ಇಟ್ಸ್ ಎ ಇಂಡಿಪೆಂಡೆಂಟ್ ಲ್ಯಾಬೊರೇಟರಿ. ಈ ಲ್ಯಾಬೊರೇಟರಿಯು ಹಲವು ಆಹಾರಗಳನ್ನು, ಹಲವು ಫಲಗಳನ್ನು ಲ್ಯಾಬೊರೇಟರಿ ಪರೀಕ್ಷೆ ಮಾಡಿ ಪ್ರತಿಯೊಂದರದ್ದು ಒರಾಕ್ ವ್ಯಾಲ್ಯೂಸ್ ಅಂತ ಹೇಳ್ತೇವೆ. ಅಂದರೆ ಆಕ್ಸಿಜನ್ ರ್ಯಾಡಿಕಲ್ ಅಬ್ಸಾರ್ಬೆನ್ಸ್ ಕೆಪಾಸಿಟಿ, ORAC, ಒರಾಕ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಈ ಒರಾಕ್ ವ್ಯಾಲ್ಯೂವನ್ನು ಅವರು ದಾಖಲೀಕರಿಸಿದ್ದಾರೆ. ಆಸಕ್ತರು ಅದರ ವೆಬ್ಸೈಟಲ್ಲಿ ವಿಚಾರಿಸಬಹುದು. ಅದರ ಒಂದು ಸಂಕ್ಷಿಪ್ತ ಮಾಹಿತಿ ನಾನು ಇವತ್ತು ನೀಡ ಬಯಸುತ್ತೇನೆ. ಈ ಒರಾಕ್ ವ್ಯಾಲ್ಯೂಸ್, ಆಕ್ಸಿಜನ್ ರ್ಯಾಡಿಕಲ್ ಅಬ್ಸಾರ್ಬೆನ್ಸ್ ಕೆಪಾಸಿಟಿ ಹೇಳುವಂಥದ್ದು, ನಾವು ಉದಾಹರಣೆಗೆ ಒಂದು 100 ಗ್ರಾಮ್ ಹಣ್ಣನ್ನು ಸೇವಿಸಿದಲ್ಲಿ, ನಾವು ಸೇವಿಸಿದಲ್ಲಿ ಅದರಲ್ಲಿ ಎಷ್ಟು ಆ್ಯಂಟಿ ಆಕ್ಸಿಡೆಂಟ್ ತತ್ವಗಳು ನಮ್ಮ ದೇಹಕ್ಕೆ ಸಿಗುತ್ತವೆ, ಇದರದ್ದೊಂದು ಲೆಕ್ಕಾಚಾರ. ಇದು ಎಷ್ಟು ಹೈ ಇರ್ತದೆ, ಎಷ್ಟು ಚೆನ್ನಾಗಿರ್ತದೆಯೋ ಅಷ್ಟು ನಮ್ಮ ದೇಹವನ್ನು ವೃದ್ಧಾಪ್ಯದೊಳಗೆ ಹೋಗುವಂಥದ್ದು ಪರಿಣಾಮಕಾರಿ ತಡೆಗಟ್ಟಬಲ್ಲದು. ಇದು ಸಂಕ್ಷಿಪ್ತವಾದ ಅದರ ಒಂದು ಸಾರ. ಇನ್ನು ವಿವಿಧ ಹಣ್ಣುಗಳು ಈ ಒರಾಕ್ ವ್ಯಾಲ್ಯೂಯಲ್ಲಿ ಎಷ್ಟೆಷ್ಟು ಒರಾಕ್ ವ್ಯಾಲ್ಯೂವನ್ನು ವಿವಿಧ ಹಣ್ಣುಗಳು ಹೊಂದಿದೆ ಅಂತ ನಾವು ನೋಡಿದರೆ, ನಾನು ಹಲವಾರು ಹಣ್ಣುಗಳ ಹಲವು ನಂಬರ್ಸನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಐರೋಪ್ಯ ದೇಶಗಳಲ್ಲಿ ಸಿಗುವಂಥ ಗೋಜಿಬೆರಿ ಅಂತ ಹೇಳುವಂಥ ಹಣ್ಣು, ಇದರಲ್ಲಿ ಸಾಧಾರಣ 25,000 ಒರಾಕ್ ವ್ಯಾಲ್ಯೂ. ಅಂದರೆ 100 ಗ್ರಾಮ್ ಗೋಜಿಬೆರಿ ಹಣ್ಣನ್ನು ಸೇವಿಸಿದಲ್ಲಿ 25,000 ಆ್ಯಂಟಿ ಆಕ್ಸಿಡೆಂಟ್ ತತ್ವಗಳು ನಮ್ಮ ಶರೀರಕ್ಕೆ ಸೇರುತ್ತವೆ. ಅದು 25,000 ಫ್ರೀ ರ್ಯಾಡಿಕಲ್ಸನ್ನು ಸುಮ್ಮನಿರಿಸುತ್ತವೆ. ಹಾಗಾಗಿ ನಾವು ವೃದ್ಧಾಪ್ಯದಲ್ಲಿ ಹೋಗುವಂಥ ಪ್ರಕ್ರಿಯೆಯು ನಿಧಾನಗೊಳ್ಳುತ್ತದೆ. ಅಂದರೆ ನಮ್ಮ ಯೌವನತೆಯನ್ನು ನಾವು ತನ್ಮೂಲಕ ಕಾಪಾಡಿಕೊಳ್ಳಬಹುದು. ಅಂದರೆ ಗೋಜಿಬೆರಿಯು 25,000. ಹಾಗೆ ಬ್ಲ್ಯಾಕ್ ರಾಸ್ಬೆರಿ ಅಂತ ಹೇಳ್ತೇವೆ. ಇದೆಲ್ಲ ಐರೋಪ್ಯ ಹಣ್ಣುಗಳು. ನಾನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ, ಈ ಐರೋಪ್ಯ ಹಣ್ಣುಗಳ ವ್ಯಾಲ್ಯೂಗಳು ಮತ್ತು ನಮ್ಮ ಭಾರತ ದೇಶ ಹಣ್ಣುಗಳು, ಇದನ್ನು ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಗಮನದಲ್ಲಿ ಬಂದರೆ ಯಾಕೆ ನಮ್ಮ ಹಣ್ಣುಗಳು ಎಷ್ಟು ಚೆನ್ನಾಗಿರ್ತವೆ ಅನ್ನುವಂಥ ಒಂದು ಸಾರ ತಿಳಿದುಕೊಳ್ಳಬಹುದು. ಹಾಗೆ ಗೋಜಿಬೆರಿ 25,000 ಒರಾಕ್ ವ್ಯಾಲ್ಯೂ, ಬ್ಲ್ಯಾಕ್ ರಾಸ್ಬೆರಿ 7,700 ಒರಾಕ್ ವ್ಯಾಲ್ಯೂ ಅಥವಾ ಆ್ಯಂಟಿ ಆಕ್ಸಿಡೆಂಟ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಪ್ರೂನ್ಸ್ ಅಂತ ಸಿಗ್ತವೆ, ಅದು ಸಾಧಾರಣ 5,770 ಆ್ಯಂಟಿ ಆಕ್ಸಿಡೆಂಟ್ ತತ್ವಗಳನ್ನು ಹೊಂದಿದೆ. ಬಿಲ್ಬೆರಿ 4,460. ಪೊಮೊಗ್ರೆನೇಟ್ ಅಥವಾ ದಾಳಿಂಬೆ ಏನಿದೆ ಇದು 3,700 ಆ್ಯಂಟಿ ಆಕ್ಸಿಡೆಂಟ್ ತತ್ವಗಳು ಅಥವಾ ಒರಾಕ್ ವ್ಯಾಲ್ಯೂ ಹೊಂದಿದೆ. ರೈಸಿನ್ಸ್, ಒಣದ್ರಾಕ್ಷಿ, ಇದು ಸಾಧಾರಣ 2,830 ಒರಾಕ್ ವ್ಯಾಲ್ಯೂ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ತತ್ವಗಳನ್ನು ಹೊಂದಿದೆ. ಹಾಗೆ ರೆಡ್ ರಾಸ್ಬೆರಿ 2,400 ಒರಾಕ್ ವ್ಯಾಲ್ಯೂ.
ಸ್ಟ್ರಾಬೆರಿ ಅಂತ ನಾವೇನು ಹೇಳ್ತೇವೆ, ಇದು ಸಾಧಾರಣ 1540 ಆಂಟಿ ಆಕ್ಸಿಡೆಂಟ್ ಅಥವಾ ಒರ್ಯಾಕ್ ವ್ಯಾಲ್ಯೂನು ಹೊಂದಿದೆ. ನೋನಿ ಫ್ರೂಟ್ ಅಂತ ಏನು ಹೇಳ್ತೇವೆ ಅದು 1506 ಒರ್ಯಾಕ್ ವ್ಯಾಲ್ಯೂನು ಹೊಂದಿದೆ. ಪ್ಲಮ್ಸ್ 949. ಆರೆಂಜ್ ನಾವು ಕಿತ್ತಳೆ ಹಣ್ಣು ಅಂತ ಹೇಳ್ತೇವೆ, ಇದು 750 ಒರ್ಯಾಕ್ ವ್ಯಾಲ್ಯೂ, ಅಂದರೆ 100 ಗ್ರಾಮ್ ಕಿತ್ತಳೆ ಹಣ್ಣನ್ನು ಸೇವಿಸಿದರೆ 750 ಆಂಟಿ ಆಕ್ಸಿಡೆಂಟ್ ತತ್ವಗಳು ನಮ್ಮ ಶರೀರಕ್ಕೆ ಸೇರುತ್ತವೆ. 750 ಫ್ರೀ ರ್ಯಾಡಿಕಲ್ಸ್ ಅದನ್ನು ನಾಶ ಮಾಡುತ್ತದೆ. ಇದು ನಮ್ಮ ಯೌವನತೆಯನ್ನು ಕಾಪಾಡಿಕೊಳ್ಳಲು ಸಹಕಾರಿ. ಹಾಗೆ ಚೆರ್ರಿ ಹಣ್ಣು ಅಂತ ಏನು ಹೇಳ್ತೇವೆ ಅದು 670. ರೆಡ್ ಗ್ರೇಪ್ಸ್ ಅಂತ ಏನು ಹೇಳ್ತೇವೆ ಅದು 739. ಆ್ಯಪಲ್ಸ್, ಎಲ್ಲರ ಇಷ್ಟ ಅಚ್ಚುಮೆಚ್ಚಿನ ಆ್ಯಪಲ್ಸ್, ಇದಕ್ಕೆ 219 ಆಂಟಿ ಆಕ್ಸಿಡೆಂಟ್ ತತ್ವಗಳು, ಅಂದರೆ 100 ಗ್ರಾಮ್ ಆ್ಯಪಲ್ ತಿಂದರೆ 219 ಒರ್ಯಾಕ್ ವ್ಯಾಲ್ಯೂನು ನಮ್ಮ ದೇಹ ಪಡೆದುಕೊಳ್ಳುತ್ತದೆ. ನಮ್ಮ ಬಾಳೆಹಣ್ಣು 210 ಆಂಟಿ ಆಕ್ಸಿಡೆಂಟ್ ತತ್ವಗಳನ್ನು ಹೊಂದಿದೆ. ಅಂದರೆ 100 ಗ್ರಾಮ್ ಬಾಳೆಹಣ್ಣು ಸೇರಿಸಿದಲ್ಲಿ ಸಾಧಾರಣ 210 ಒರ್ಯಾಕ್ ವ್ಯಾಲ್ಯೂ ಅಥವಾ ಆಂಟಿ ಆಕ್ಸಿಡೆಂಟ್ ತತ್ವಗಳನ್ನು ನಮ್ಮ ದೇಹ ಪಡೆದುಕೊಳ್ಳುತ್ತದೆ. ಪಿಯರ್ಸ್ ಅಂತ ಏನಿದೆ ಅದು 134 ಒರ್ಯಾಕ್ ವ್ಯಾಲ್ಯೂನು ಹೊಂದಿದೆ. ಇದು ಸಾಮಾನ್ಯವಾದ ಹಣ್ಣುಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಆದರೆ ನಮ್ಮ ಭಾರತೀಯ ಮೂಲದ ಈ ಸ್ಪೈಸಸ್ ಅಥವಾ ರಸಾಯನ ದ್ರವ್ಯಗಳು, ಆಯುರ್ವೇದ ಹೇಳುವಂಥ ರಸಾಯನ ದ್ರವ್ಯಗಳು, ಇವುಗಳ ನಂಬರನ್ನು ನೀವು ಕಂಪೇರ್ ಮಾಡಿ ನೋಡಿದಲ್ಲಿ ನಿಮಗೆ ನೆನಪಿರ್ಬೋದು, ಪೊಮೊಗ್ರೆನೇಟ್ಸ್ ದಾಳಿಂಬೆ 3700 ಚಿಲ್ಲರೆ. ಈಗ ನಾವು ಮನೆ ಅಡುಗೆಯಲ್ಲಿ ದೈನಂದಿನ ಜೀವನದಲ್ಲಿ ಅರಸಿನ ಏನು ಬಳಸುತ್ತೇವೆ ಅದು 1,27,068 ಒರ್ಯಾಕ್ ವ್ಯಾಲ್ಯೂ. ಅಂದರೆ 100 ಗ್ರಾಮ್ ಅರಸಿನವನ್ನು ಸೇವಿಸಿದಲ್ಲಿ 1,27,068 ಆಂಟಿ ಆಕ್ಸಿಡೆಂಟ್ ತತ್ವಗಳನ್ನು ನಮ್ಮ ದೇಹವನ್ನು ಪಡೆದುಕೊಂಡು ಫ್ರೀ ರ್ಯಾಡಿಕಲ್ಸ್ ಅಷ್ಟು ನಂಬರ್ಸ್ ಫ್ರೀ ರ್ಯಾಡಿಕಲ್ಸ್ ಅನ್ನು ಅದು ನಾಶ ಮಾಡುತ್ತದೆ. ಇದು ನಮ್ಮ ಯೌವನತೆಯನ್ನು ಕಾಪಾಡಲು ಸಹಕಾರಿ. ಹಾಗೆ ಈ ಸಣ್ಣ ಮಕ್ಕಳಿಗೆ ನಾವು ಮಧು ಅಥವಾ ಮಧು ಹೇಳುವಂಥ ಒಂದು ಸಣ್ಣ ಬೇರನ್ನು ನೆಕ್ಕಿಸುತ್ತೇವೆ. ಅದರದ್ದು ಒರ್ಯಾಕ್ ವ್ಯಾಲ್ಯೂ 1,02,945. ಇದಲ್ಲದೆ ನಮ್ಮಲ್ಲಿ ಸಾಮಾನ್ಯವಾಗಿ ಸಿಗುವಂಥ ನೆಲ್ಲಿಕಾಯಿ ಅಂತ ಏನು ಹೇಳ್ತೇವೆ, ಎಲ್ಲರಿಗೂ ಚಿರಪರಿಚಿತ. ಈಗಿನ್ನು ಕಾರ್ತಿಕ ಮಾಸದ ಸಮಯದಲ್ಲಿ ನೆಲ್ಲಿಕಾಯಿ ಪೂಜೆ ಮಾಡುತ್ತೇವೆ, ಅದನ್ನು ಹಲವಾರು ವಿಧದಲ್ಲಿ ಸೇವನೆ ಮಾಡುತ್ತೇವೆ. ನೆಲ್ಲಿಕಾಯಿಯ ಒರ್ಯಾಕ್ ವ್ಯಾಲ್ಯೂ 2,61,500. 2,61,500. ಅಂದರೆ ಐರೋಪ್ಯ ದೇಶಗಳಲ್ಲಿ ಉತ್ತಮವಾದ ಗೋಜಿಬೇರೆ 25,000 ಒರ್ಯಾಕ್ ವ್ಯಾಲ್ಯೂ ಹೊಂದಿದ್ದರೆ ನಮ್ಮ ದೇಶೀಯವಾದ ನೆಲ್ಲಿಕಾಯಿಯು 2,61,500 ಆಂಟಿ ಆಕ್ಸಿಡೆಂಟ್ ತತ್ವಗಳನ್ನು ಹೊಂದಿದೆ. ಅಂದರೆ 100 ಗ್ರಾಮ್ ನೆಲ್ಲಿಕಾಯಿ ಉಪಯೋಗಿಸಿದಲ್ಲಿ 2.5 ಲಕ್ಷ ಆಂಟಿ ಫ್ರೀ ರ್ಯಾಡಿಕಲ್ಸ್ ಅನ್ನು ನಾಶ ಮಾಡುವ ಶಕ್ತಿ ದೇಹಕ್ಕೆ ಬರುತ್ತದೆ. ಈ ದೇಶೀಯವಾದ ಏನು ದ್ರವ್ಯಗಳಿದೆ ಇದನ್ನು ನಾವು ಎಷ್ಟು ಜಾಸ್ತಿ ಸೇವನೆ ಮಾಡುತ್ತೇವೆಯೋ ಅಷ್ಟು ನಮ್ಮ ವೃದ್ಧಾಪ್ಯದೆಡೆಗಿನ ಜರ್ನಿ ಏನಿದೆ, ಅಂದರೆ ಯೌವನತೆಯನ್ನು ಕಾಪಾಡಿಕೊಂಡು ವೃದ್ಧಾಪ್ಯವನ್ನು ಅರೆಸ್ಟ್ ಮಾಡಬಹುದು ಅಂತ ಹೇಳ ಬಯಸುತ್ತೇನೆ. ಇದಲ್ಲದೆ ಈ ತ್ರಿಫಲ ಅಂತ ಹೇಳ್ತೇವೆ, ಈ ನೆಲ್ಲಿಕಾಯಿ, ಆಮಲಕ್ಕಿ ಅಂತ ಹೇಳ್ತೇವೆ, ಬಿಬಿತಕ್ಕಿ, ಶಾಂತಿಕಾಯಿ ಅಂತ ಹೇಳ್ತೇವೆ, ಹರಿತಕ್ಕಿ, ಅಣಿಲೆಕಾಯಿ ಅಂತ ಹೇಳ್ತೇವೆ. ಈ ಮೂರುಗಳ ಸಮ್ಮಿಶ್ರಣವೇನಿದೆ ಇದು 7,06,250. 7,06,250. ಹಾಗಾಗಿ ನಮ್ಮ ಮನುಕುಲಕ್ಕೆ, ನಾನು ಭಾರತ ದೇಶಕ್ಕೆ ಅಂತ ಹೇಳ್ತಾ ಇಲ್ಲ, ಇಡೀ ಮನುಕುಲಕ್ಕೆ ಆಯುರ್ವೇದ ಶಾಸ್ತ್ರದ ಕಾಂಟ್ರಿಬ್ಯೂಷನ್ ಅಂತ ಏನು ಹೇಳ್ತೇವೆ ಅದು ತ್ರಿಫಲ ಹೇಳುವಂಥ ಹಣ್ಣು. ಈ ಮೂರರ ಅಂದರೆ ನೆಲ್ಲಿಕಾಯಿ, ಆಮಲಕ್ಕಿ, ಬಿಬಿತಕ್ಕಿ, ಹರಿತಕ್ಕಿ ಇವುಗಳ ಸಮ್ಮಿಶ್ರಣವನ್ನು ದೈನಂದಿನ ಜೀವನದಲ್ಲಿ ಸೇವಿಸುತ್ತಾ ಬಂದಲ್ಲಿ ಸರಿಸುಮಾರು 100 ಗ್ರಾಮ್ ಸೇವನೆ ಆಗುವಾಗ, ಅಂದರೆ ನಾವು ಬಹುಶಃ ಅರ್ಧ ಚಮಚ 1 ಚಮಚ ಸೇವನೆ ಮಾಡ್ಬೋದು, ಪರವಾಗಿಲ್ಲ. ಅದು 100 ಗ್ರಾಮ್ನಷ್ಟು ಸೇವನೆ ಆದಾಗ 7,06,250 ಒರ್ಯಾಕ್ ವ್ಯಾಲ್ಯೂಸ್ ಅಥವಾ ಆಂಟಿ ಆಕ್ಸಿಡೆಂಟ್ ತತ್ವವನ್ನು ರಿಲೀಸ್ ಮಾಡಿಕೊಂಡು ಅದು 7.5 ಲಕ್ಷ ಫ್ರೀ ರ್ಯಾಡಿಕಲ್ಸ್ ಅನ್ನು ಸುಮ್ಮನಿರಿಸುತ್ತದೆ, ಅದನ್ನು ಸೈಲೆಂಟ್ ಮಾಡುತ್ತದೆ. ಅಂದರೆ ನಮ್ಮ ಯೌವನತೆಯನ್ನು ಕಾಪಾಡುವಲ್ಲಿ, ಚಿರ ಯೌವನತೆಯನ್ನು ಕಾಪಾಡುವಲ್ಲಿ ಇದು ಅತ್ಯಂತ ಸಹಕಾರಿ. ಹಾಗಾಗಿ ನಮ್ಮ ವೀಕ್ಷಕರು ಗಮನಿಸಬಹುದು, ನಮ್ಮ ಹಳೆಯ ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋದರೆ ಅಜ್ಜಿಯಂದಿರು, ಮಾವಂದಿರು ಈ ತ್ರಿಫಲ ಹೇಳುವಂಥ ಚೂರ್ಣವನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರು. ತ್ರಿಫಲ ಈ ಬರೇ ಚೂರ್ಣವಾಗಿ ತಿಂದಲ್ಲಿ ಅದು ಈ ನಮ್ಮ ಮಲ ವಿಸರ್ಜನೆಗೆ ಸಹಕಾರಿ. ಬಟ್ ಮಲ ವಿಸರ್ಜನೆ ಸಮಸ್ಯೆ ಇಲ್ಲದೇ ಇರುವವರು ಬರೇ ನೆಲ್ಲಿಕಾಯಿ, ಆಮಲಕ್ಕಿಯ ಹಣ್ಣನ್ನು ಹಾಗೆ ತಿನ್ಬೋದು, ಅದರಿಂದ ಚಟ್ನಿ ಮಾಡ್ಬೋದು, ತಂಬುಳಿ ಮಾಡ್ಬೋದು, ಒಣಗಿಸಿ ಸಾರು ಅಂದರೆ ಸಾಂಬಾರು, ರಸಮ್ ಅಂತ ಏನು ಹೇಳ್ತೇವೆ ಅದನ್ನು ಮಾಡ್ಬೋದು. ಈ ಉತ್ತರ ಭಾರತದಲ್ಲಿ ಅದನ್ನೊಂಚೂರು ಚುಚ್ಚಿ ಸುಣ್ಣ ನೀರಲ್ಲಿ ಮುಳುಗಿಸಿ ತೆಗೆದು ಒಣಗಿಸಿ ಸಕ್ಕರೆ ಪಾಕ ಹಾಕಿ ಮೊರಬ್ಬ ಅಂತ ಮಾಡ್ತಾರೆ. ಬಹಳ ಸುಂದರವಾದ ಒಂದು ತಯಾರಿಕೆ.
ಇದರಿಂದ ಉಪ್ಪಿನಕಾಯಿಯನ್ನು ಮಾಡುತ್ತವೆ. ಹಾಗಾಗಿ ನಮ್ಮ ಭಾರತಾದ್ಯಂತ ಕಾಶ್ಮೀರದಿಂದ ಕೇರಳದವರೆಗೆ ನೆಲ್ಲಿಕಾಯಿಯ ವಿವಿಧ ರೂಪಗಳಲ್ಲಿ ಸೇವನೆ ಜನಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಬಹುಶಃ ಕಾಲದ ಓಟದ ಸಂದರ್ಭದಲ್ಲಿ ಸ್ವಲ್ಪ ಮರೆವೆಯಾಗಿದೆ. ಆದರೆ ಪುನಃ ನೆಲ್ಲಿಕಾಯಿಯನ್ನು ನಾವು ಸೇವಿಸಿದಲ್ಲಿ ನಮ್ಮ ಯೌವನತೆಯನ್ನು ಪರಿಪೂರ್ಣವಾಗಿ ಕಾಪಾಡಿಕೊಳ್ಳಬಹುದು. ನಮಸ್ಕಾರಗಳು.